ತೆಲುಗು ಲಿಪಿ ಇದೆಯಲ್ಲ, ತೆಲುಗು ಲಿಪಿ ವಾಸ್ತವಿಕ ಕನ್ನಡ ಲಿಪಿನೇ. ಆದರೆ ಅದನ್ನು ತೆಲುಗಿನವರು ಬೆಳೆಸ್ಕೊಂಡ್ರು. ಬಾಸೆಲ್ ಮಿಷನ್ನವರು ರೂಪಿಸ್ಕೊಂಡಂತಹ ಲಿಪಿ ಏನಿದೆ ಅದು ಈಗ ನಾವು ಕನ್ನಡ ಲಿಪಿ ಅಂತಾಗಿದೆ. ಇದು ಕನ್ನಡ ಭಾಷೆಯಲ್ಲೂ ಇದೆ ಅಂದಾಗ ಒಂದು ಲಿಪಿ ಅಂತ ಯಾವ ಭಾಷೆಗೂ ಇರಲಿಲ್ಲ ಅಂತ. ಈ ಸಂಸ್ಕೃತಕ್ಕೆ ನಾವು ದೇವನಾಗರಿ ಹೇಳ್ತೇವೆ, ದೇವನಾಗರಿ ಮರಾಠಿ ಭಾಷೆಗೂ ಇದೆ, ಹಿಂದಿಗೂ ಇದೆ, ಸಂಸ್ಕೃತಕ್ಕೂ ಇದೆ. ಹೀಗೆ ಅದು ಒಂದು ಭಾಷೆಗೊಂದು ಲಿಪಿ ಅಂತ ಎಂದೂ ಇರಲಿಲ್ಲ ಅಂತ. ಈಗ ಒಂದು 200 ವರ್ಷಗಳ ಇದರೊಳಗೆ ನಾವು ಒಂದು ಲಿಪಿ ಇದೆ ಅಂತ ಮಾಡಿಕೊಂಡಿದ್ದು. ನಮ್ಮ ಕನ್ನಡದ ಮೂಲ ಶಾಸನ ಸಿಗುತ್ತಲ್ಲ, ಹಲ್ಮಿಡಿ ಶಾಸನ, ಹಲ್ಮಿಡಿ ಶಾಸನ ಇದ್ದಿದ್ದು ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಲ್ಲಿ. ಭಾಷೆ ಕನ್ನಡ, ಲಿಪಿ ಮಾತ್ರ ಬೇರೆ. ನಾವು ವಿಜಯನಗರದ ಮತ್ತು ಕದಂಬರ, ಹಾನಗಲ್ ಕದಂಬರ ಇವ್ರ ಕಾಲದ ತಾಮ್ರ ಶಾಸನ ಸಿಗುತ್ತೆ, ಭಾಷೆ ಕನ್ನಡ, ಲಿಪಿ ನಂದಿನಾಗರಿ. ಇವಾಗಿನ ಕಾಲಕ್ಕೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ಬೇಕು, ಇಂಗ್ಲಿಷ್ ಕನ್ನಡದಲ್ಲಿ ಟೈಪ್ ಮಾಡ್ತಿದ್ದೇವಲ್ಲ ಹಾಗೆ. ಅಂದ್ರೆ ಆ ಕಾಲಘಟ್ಟದಲ್ಲಿ ಯಾವುದೇ ಒಂದು ಅಂದ್ರೆ ಭಾಷೆ ಧ್ವನಿಗೊಂದು ಅಕ್ಷರವೇ ಹೊರತು ಭಾಷೆಗೆ ಅಕ್ಷರ ಅಲ್ಲ ಅಂತ. ಧ್ವನಿಗೆ ಅಕ್ಷರ, ಭಾಷೆಗಲ್ಲ. ನಾವು ಈಗ ಅಧಿಕೃತ ಮಾಡ್ಕೊಂಡಿದ್ದೇವೆ ಹಾಗೆ. ಈ ತಾಳೆಗರಿ ಏನ್ ಹೇಳುತ್ತೆ? ಈ ತಾಳೆಗರಿಯಲ್ಲಿ ಏನಿದೆ ಅಂದ್ರೆ ಅದು ಒಂದು ಓದ್ತೀರಾ ನೀವು? ನಾನು ಈ ಸ್ಕ್ರಿಪ್ಟ್ನಲ್ಲಿ ಎಕ್ಸ್ಪರ್ಟ್ ಇದ್ದೇನೆ ಮೇಡಮ್. ಭಾಳಷ್ಟು ಸಾವಿರಾರು ಜನ ಕಲಿಸಿದೆ, ಒಬ್ಬರು ಈ ಫೀಲ್ಡಿಗೆ ಬರಲಿಲ್ಲ. ನಮ್ಮ ದುರಂತ ಅದಷ್ಟೇ. ನಾನು ಕುವೆಂಪು ಯೂನಿವರ್ಸಿಟಿಲಿ ಹೋದೆ, ತುಮಕೂರು ಯೂನಿವರ್ಸಿಟಿಲಿ ಹೋಗಿ ಕಲಿಸ್ಕೊಟ್ಟೆ, ಅಂದರೆ ಒಂದು ವರ್ಕ್ಶಾಪ್ ಮಾಡಿಕೊಟ್ಟೆ, ಆದರೆ ಯಾರೂ ಬರಲಿಲ್ಲ. ಇವಾಗ ಏನಿದೆ ಇದ್ರ ಸಾರಾಂಶ ಈ ತಾಳೆಗರಿಯಲ್ಲಿ? ಇದು ಶಾಸನ ಅಲ್ಲ, ಇದು ಒಂದು ಮಂತ್ರಭಾಗ ಇದೆ ಇದರೊಳಗೆ. ಮಂತ್ರಭಾಗ ಇದೆ. ಒಂದು ಲೈನ್ ಓದಿ, ಒಂದು ವರ್ಡ್ ಯಾವ್ದಾದ್ರು ಒಂದು ಹೇಳಿ. ಇದು ಸ್ವಸ್ತಿ ಅಂತ. ಸ್ವಸ್ತಿ, ಇದು ಸ್ವಸ್ತಿ ಅಂತಿದೆ ಇಲ್ಲಿ. ಇತಿ ತೋ, ಇದು ದೇವ ಗಣಾಹ ಪಂಚ 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 ಬ್ರಹ್ಮ ಮಹೇಶ್ವರ, ಹಿಂಗೆ ಬರುತ್ತೆ. ನಿಮ್ಗೆ ಅರ್ಥ ಆಗ್ಬೇಕು ಗುರುಗಳೇ, ನಿಜವಾಗ್ಲೂ ಸ್ಟಡಿ ಮಾಡಿದಿರಲ್ಲ. ಅಂದ್ರೆ ಈ ಸಂಸ್ಕೃತ ಜ್ಞಾನ ಇದ್ದವರಿಗೆ ಇದು ಸುಲಭಾಗತ್ತೆ. ಇದು ಬರವಣಿಗೆ ಹೇಗಿರುತ್ತೆ ಅಂತಂದ್ರೆ, ಈಗಿನ ಬರವಣಿಗೆ ಆದ್ರೆ ಒಂದೊಂದು ಪದಕ್ಕೆ ನಾವು ಗ್ಯಾಪ್ ಕೊಡ್ತೇವೆ, ಈಗ ಹಾಗಲ್ಲ, ಒಂದು ಸಾಲಾಗಿ ಹೋಗುತ್ತೆ. ಕರಿ ಮಕರಿಗೆ ಸಿಕ್ಕಿ ಹೇಳೋದು ಕರಿ ಮಕಾರಿಗೆ ಸಿಕ್ಕಿ, ಕರಿ ಮಕರಿಗೆ ಸಿಕ್ಕಿ ಹೇಳೋದನ್ನ